ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಬಂದು ಕರೆಕ್ಟಾಗಿ 6:50 ಆಗಿದೆ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಸಖತ್ ಇಬ್ನಿ ಬೀಳ್ತಾ ಇದೆ. ಇಷ್ಟು ದಿನ ಅಸಲು ಬೀಳ್ತಾನೆ ಇರಲಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಇಬ್ನಿ ಬೀಳ್ತಾ ಇದೆ. ನೋಡ್ತಾ ಇರ್ಬೋದು ಪ್ಲೇಸ್ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನು ಅವಾಗ ತಾನೇ ಸೂರ್ಯ ಹುಟ್ತಾ ಇದ್ರು. ಸುತ್ತ ನೋಡಿದ್ರಂತೂ ಸಖತ್ ಇಬ್ನಿ. ಏನು ಕೂಡ ಕಾಣಿಸ್ತಾನೆ ಇರಲಿಲ್ಲ. ಆ ಕಡೆ ಸ್ವಲ್ಪ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇರುತ್ತೆ, ಅದು ಕೂಡ ಇವತ್ತು ಕಾಣಿಸ್ತಾ ಇರಲಿಲ್ಲ. ವಾತಾವರಣ ಅಂತೂ ಸಖತ್ತಾಗಿ ಇವತ್ತು ಕೂಲಾಗಿತ್ತು. ಇಬ್ನಿ ಕೂಡ ಬೀಳ್ತಾ ಇತ್ತು. ಇದೇನಪ್ಪ ಸಡನ್ನಾಗಿ ಚಳಿಗಾಲನ ಅಂತ ಅನಿಸ್ಬಿಡ್ತು. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದರೆ ಸಡನ್ನಾಗಿ ಅದೇ ಥರನೇ ಅನಿಸ್ಬಿಡುತ್ತೆ. ಹಂಗಿತ್ತು ವಾತಾವರಣ. ಇವತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ಇವತ್ತು ಬಂದುಬಿಟ್ಟು ನಾನು ಮಾರ್ನಿಂಗ್ ವ್ಲಾಗು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು 6:50 ಅಲ್ವಾ, 6:50ರಿಂದ ಸುಮಾರು ಒಂದು 10 ಗಂಟೆ 10:30ವರೆಗೂ ಈ ವ್ಲಾಗ್ ಇರುತ್ತೆ ಅಷ್ಟೇ. ಬೆಳಗ್ಗೆನೇ ಬೇಗ ವೀಡಿಯೋ ಎಲ್ಲ ಮಾಡ್ಕೊಂಬಿಟ್ಟು ಇವತ್ತು ಹಂಗೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ನೆನ್ನೆ ಎಲ್ಲ ನಾನೇನು ವ್ಲಾಗೇ ಮಾಡಿಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಶಾರ್ಟಾಗಿ ಮಾಡಿಬಿಟ್ಟು ಬೇಗ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಒಂದಿನ ಗ್ಯಾಪ್ ಕೊಟ್ಟರಂತೂ ಒಂಥರ ಅನಿಸ್ಬಿಡುತ್ತೆ. ನಾನು ನೆನ್ನೆ ಹಾಕಿದ್ದೀನಲ್ವ ವೀಡಿಯೋ, ತುಂಬ ಜನ ಲೈಕ್ ಮಾಡಿದ್ದೀರಾ. ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನನಗೆ ಈ ಥರ ಲೈಕ್ಸ್ ಬಂದಿರೋದು. 50, 40, 50 ಈ ಥರ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಏನಂದರೆ ಸುಮಾರು ಜನ ಅದೇ ವೀಡಿಯೋಸ್ ನೋಡ್ತಾ ಇರ್ತೀರಾ, ಸ್ಕಿಪ್ ಮಾಡಿ ಹೋಗ್ತೀರಾ, ಮತ್ತು ಲೈಕ್ ಕೂಡ ಕೊಡೋದಿಲ್ಲ ಅಂತ ಹೇಳಿದ್ನಲ್ವ. ಏನೋ ಗೊತ್ತಿಲ್ಲ, ಈ ವ್ಲಾಗ್ ಅಂತೂ ಇಷ್ಟ ಆಯಿತು ಅನಿಸುತ್ತೆ, ಅದಕ್ಕೆ ಸುಮಾರು ಲೈಕ್ಸ್ ಬಂದಿದ್ದಾವೆ. ತುಂಬ ಖುಷಿ ಆಯಿತು. ವ್ಯೂಸ್ ಕಮ್ಮಿ ಇದ್ದರೂ ಕೂಡ ನನಗೆ ಲೈಕ್ಸು 40-50 ಲೈಕ್ಸ್ ನೋಡಿಬಿಟ್ಟು ತುಂಬ ಖುಷಿ ಆಯಿತು ನನಗೆ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಇಲ್ಲಾಂದರೆ ನನಗೆ ತುಂಬ ಕಷ್ಟ ಆಗಿಬಿಡುತ್ತೆ ಆಮೇಲೆ ವ್ಲಾಗ್ಸ್ ಮಾಡೋದಕ್ಕೆ. ಒಂಥರ ಅನಿಸುತ್ತೆ, ಏನಪ್ಪ ಲೈಕ್ ಬರೋಲ್ಲ, ಕಮೆಂಟ್ ಬರೋಲ್ಲ, ಏನೂ ಇಲ್ಲ, ಸುಮ್ಮನೆ ಏನಕ್ಕೆ ಅನ್ನೋ ಥರ ಅನಿಸ್ಬಿಡುತ್ತೆ ಒಂದೊಂದ್ಸತಿ. ಎಲ್ಲ ಕೆಲಸನೂ ಅಷ್ಟೇ, ನಾವು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತೀವಿ, ಅದಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂದರೆ ಎಂಥವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ. ಮತ್ತು ಕೆಲಸದ ಮೇಲೆ ಇಂಟ್ರೆಸ್ಟೇ ಹೋಗೋ ಥರ ಆಗಿಬಿಡುತ್ತೆ. ಆ ಥರ ಅನಿಸ್ಬಿಡುತ್ತೆ. ಅದಕ್ಕೆ ನಮಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ಇವತ್ತು ನೋಡಿ, ನಾನು ನೆನ್ನೆ ವೀಡಿಯೋ ಹಾಕಿದ್ದೀನಿ, ಮತ್ತು ನಾನು ವ್ಲಾಗ್ ಕೂಡ ಏನೂ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆನೇ ಅನಿಸ್ತು, ಪಾಪ ವೇಟ್ ಮಾಡ್ತಾ ಇರ್ತಾರೆ, ಮಾಡಿಬಿಡೋಣ ಇವತ್ತೇ ವ್ಲಾಗ್ಸ್ ಮಾಡಿಬಿಟ್ಟು ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ ಆದಷ್ಟು ಅಂತ ಹೇಳಿಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಗುಂಡ ಬೇಗನೆ ಎದ್ಬಿಟ್ಟು ಇನ್ನು ಅವರು ಅಲ್ಲಿ ಹೋಗಿದ್ರು ಮನೆ ಹತ್ರ. ಇನ್ನು ನಾನು ಬಂದುಬಿಟ್ಟು ಇವಾಗ ನೀರಿನ ಕ್ಯಾನೆಲ್ಲ ಸ್ವಲ್ಪ ತೊಳಿತಾ ಇದ್ದೀನಿ ನೀಟಾಗೆ. ಇದು ಊರಿಂದ ತೊಗೊಂಬಂದಿದ್ದೆ. ನಾವು ಇದರಲ್ಲೇ ನೀರು ಇಟ್ಬಿಟ್ಟು ಇನ್ನು ಇಲ್ಲೇ ಇಡ್ತೀವಿ. ಸಾಯಂಕಾಲ ನೈಟು ಎಲ್ಲ ಕೂಡ ಇಲ್ಲೇ ಇರುತ್ತೆ ಕ್ಯಾನು. ಯಾಕೆಂದರೆ ಸ್ವಲ್ಪ ನಾವು ಮಲಗೋದೆಲ್ಲ ಇಲ್ಲೇ ಅಲ್ವಾ, ನೀರು ಬೇಕೇ ಬೇಕು. ಮತ್ತು ರಾತ್ರಿಗಂತೂ ಯಾವಾಗಂದ್ರೆ ಯಾವಾಗ ಎಚ್ಚರಿಕೆ ಆಗ್ತಾ ಇರುತ್ತೆ, ನೀರಂತೂ ಕುಡಿಬೇಕಂತ ಅನಿಸ್ತಾ ಇರುತ್ತೆ. ಇತ್ತೀಚೆಗಂತೂ ನಮ್ಮ ಗುಂಡ ಅಷ್ಟೇ ಮಧ್ಯರಾತ್ರಿಗೆ ಎದ್ಬಿಟ್ಟು ನೀರು ಕುಡಿತಾ ಇರ್ತಾನೆ. ಅಂದರೆ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಮಕ್ಕಳಿಗೆ ಎಷ್ಟು ನೀರು ಕುಡಿಸಿದ್ರು ಕೂಡ ಕಮ್ಮಿನೇ. ಅವ್ರು ಯಾವಾಗ ನೀರು ಕುಡಿತಾರೋ ಅವಾಗ ಹೊಟ್ಟೆ ತುಂಬ ನೀರು ಕುಡಿಸ್ಬಿಡ್ಬೇಕು ಅವ್ರಿಗೆ. ನಾವು ಎದ್ಬಿಡ್ತಾನೆ, ಯಾವಾಗನ ಎದ್ಬಿಟ್ಟು 1:30-2 ಗಂಟೆಗೆ ಹಂಗೆಲ್ಲ ಎದ್ಬಿಟ್ಟು ಒಂದು ಲೋಟ ಫುಲ್ಲು ನೀರು ಕುಡಿದು ಮತ್ತೆ ಮಲಗ್ತಾನೆ. ಅಷ್ಟು ದಾಹ ಅನಿಸುತ್ತೆ ಇವಾಗ, ಅಷ್ಟು ಬಿಸಿಲು ಈಗ. ಅದಕ್ಕೆ ಇನ್ನು ಕ್ಯಾನ್ ಕೂಡ ಸ್ವಲ್ಪನೇ ಇದ್ದಿದ್ದು ನೀರು ಅವೆಲ್ಲ ಚೆಲ್ಲಿಬಿಟ್ಟು ಇನ್ನು ತೊಳೆದಿಡ್ತಾ ಇದ್ದೀನಿ, ಮತ್ತು ತುಂಬಿಸೋಣ ಅಂತ ಹೇಳಿ. ಚೆನ್ನಾಗಿರುತ್ತೆ ನೀರು ಮಾತ್ರ. ಇದು ಬೋರ್ವೆಲ್ ನೀರು ಅಂತ ಅನಿಸೋದಿಲ್ಲ, ಅಷ್ಟು ಸ್ವೀಟ್ ಇದೆ ನೀರು ಮಾತ್ರ, ತುಂಬ ಚೆನ್ನಾಗಿದೆ ಇಲ್ಲಿ. ನೀರು ಕುಡಿಯೋದಕ್ಕೆ ಒಂಥರ ಖುಷಿಯಾಗುತ್ತೆ. ಆಗಲೇ ಊರಲ್ಲಿರೋ ನೀರು ಅಷ್ಟೊಂದು ಇದಿಲ್ಲ, ಒಂಥರ ಸಪ್ಪೆ ಸಪ್ಪೆ ಇರುತ್ತೆ. ಇಲ್ಲಿರೋ ನೀರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಲ್ಲಿ ಎಷ್ಟು ನೀರು ಕುಡಿದ್ರೂ ಒಂದೊಂದ್ಸತಿ ನಂಗೆ ಸಮಾಧಾನನೇ ಅನಿಸಲ್ಲ. ಮತ್ತು ಇಲ್ಲಿಗೆ ಸಾಯಂಕಾಲ ಬರ್ತೀನಲ್ವ, ಇಲ್ಲೊಂದು ಸ್ವಲ್ಪ ನೀರು ಕುಡಿದ್ರೂ ನನಗೆ ಎಷ್ಟೋ ಸಮಾಧಾನ ಅನಿಸುತ್ತೆ. ಒಂಥರ ನೀರು ಕುಡ್ದಿದ್ದೀನಿ ಅನ್ನೋ ಫೀಲ್ ಕೂಡ ಬರುತ್ತೆ, ಅಷ್ಟು ಚೆನ್ನಾಗಿದೆ ನೀರು ಮಾತ್ರ. ಅದಕ್ಕೆ ಎಲ್ಲ ಕ್ಯಾನೆಲ್ಲ ಫುಲ್ ಹಿಡಿದ್ಬಿಟ್ಟು. ಅಂದರೆ ಇನ್ನೊಂದು ವಿಷಯ ಏನಂದರೆ, ಇದು ಕರೆಂಟು ಹೊಲದ ಕರೆಂಟ್, ಅಂದರೆ ತೋಟದ ಕರೆಂಟು ಅವಾಗ ಟ್ರಿಪ್ ಆಗ್ತಾ ಇರುತ್ತೆ. ಒಂದೊಂದು ಸತಿ ನೀರು ಬರೋದು, ಒಂದು ಸತಿ ನೀರು ಬರೋಲ್ಲ. ಒಂದು ಸತಿ ಸಿಂಗಲ್ ಮೋಟ್ರು, ಡಬಲ್ ಮೋಟ್ರ್ ಅಂತ ಏನೇನೋ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು. ಅದೆಲ್ಲ ಕೂಡ ಕರೆಂಟಿನ ವಿಷಯ ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ, ಹಾಗಾಗಿ ಒಂದು ಸತಿ ಮೋಟ್ರ್ ಎತ್ಕೊಳ್ಳೋದಿಲ್ಲ, ನೀರು ಬರೋದಿಲ್ಲ, ಮತ್ತು ಕುಡಿಯೋದಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ನಾವು ಮುಂಚೆನೇ ಎಲ್ಲ ಇಟ್ಕೊಂಡ್ರೆ, ಹಿಂಗೆ ಯಾವಾಗಾದರೂ ಕೂಲರ್ ಕೂಡ ಬರ್ತಾ ಇರ್ತಾರೆ ಕೆಲಸಕ್ಕೆಲ್ಲ ಕೂಡ, ಕೆಲಸದವರೆಲ್ಲ ಬರ್ತಾ ಇರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಕ್ಯಾನ್ ಎಲ್ಲ ಫುಲ್ಲು ತುಂಬಿಸ್ತಾ ಇರ್ತೀವಿ. ಯಾವಾಗಲೂ ಕೂಡ ಖಾಲಿ ಇಡೋದಿಲ್ಲ. ಇನ್ನು ತೊಳಿಬೇಕಂದಾಗ ಫುಲ್ ಖಾಲಿ ಮಾಡಿಬಿಟ್ಟು ಆಮೇಲೆ ನೀಟಾಗಿ ತೊಳೆದ್ಬಿಟ್ಟು ಇನ್ನು ಫುಲ್ಲು ತುಂಬಿಸೋದೇನೆ. ಇನ್ನು ಅದೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಇನ್ನು ಅಲ್ಲಿಟ್ಟು ಮತ್ತೆ ಸೀದಾ ಮನೆ ಹತ್ರ ಬಂದೆ. ಇನ್ನು ನಮ್ಮ ಮನೆಯವರು ಗುಂಡಾಗಲೇ ಬಂದಿದ್ರಲ್ವ. ಇನ್ನು ಇವತ್ತು ವಾತಾವರಣ ಅಂತೂ ಸಖತ್ತು ಇಬ್ನಿ ಬೀಳ್ತಾ ಇತ್ತು, ಆದರೂ ಇವತ್ತು ಬೇಗನೆ ಗುಂಡನ್ನ ಎಬ್ಬರಿಸ್ಬಿಟ್ಟು ಇನ್ನು ಕರ್ಕೊಂಡು ಬಂದ್ವಿ. ಇನ್ನು ಅವನು ಕೂಡ ನಿದ್ದೆಗಣ್ಣಲ್ಲೇ ಇದ್ದ. ಸರಿ ಬಿಡೋ, ಸ್ವಲ್ಪ ನಾವು ಕೂಡ
ಅಂದರೆ ಅಷ್ಟೊತ್ತಿಗೆ ಎದ್ದಿದ್ವಲ್ವ, ಒಂದು ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು. ಇವತ್ತು ವಾತಾವರಣ ಕೂಡ ಹಂಗಿತ್ತು. ಅದಕ್ಕೆ ಫಸ್ಟ್ ಟೀ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಟೀಗೆಲ್ಲ ಇಟ್ಟಿದ್ದೀನಿ. ಏನೋ ಇಲ್ಲಿ ಟೀ ಮಾಡಿದಾಗಿಂದ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಟೀ ಮಾಡೋದಕ್ಕೂ ಆಗಲಿ, ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಗಲಿ ಒಂಥರ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಇನ್ನು ಸ್ಟಾರ್ಟಿಂಗ್ ಎಲ್ಲರಿಗೂ ಅಷ್ಟೇ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ರಿಗೂ ಕೂಡ ಅಯ್ಯೋ ಯಾರು ಮಾಡ್ತಾರೆ ಈ ಕೆಲಸ ಅನ್ನೋಷ್ಟು ಫೀಲ್ ಬಂದುಬಿಡುತ್ತೆ. ಇನ್ನು ಒಂದು ಸ್ವಲ್ಪ ದಿನ ಹಬ್ಬದೊಳಗೆ ನಾವೆಲ್ಲ ಇಲ್ಲೇ ಸೆಟ್ಲ್ ಆಗಿಬಿಡ್ತೀವಿ. ನಮಗೆ ಪ್ರಾಬ್ಲಮ್ ಆಗಿರೋದಂದರೆ ಇವಾಗ ಸಿಲಿಂಡ್ರ್ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಸಿಲಿಂಡ್ರು ಸಿಗ್ತಾ ಇಲ್ಲ. ಫ್ರೀ ಗ್ಯಾಸ್ ಬಿಟ್ಟಿದ್ದಾರೆ ಅಂದರೆ ಫ್ರೀ ಗ್ಯಾಸ್ ಅಪ್ಲೈ ಮಾಡೋಣ ಅಂತಂದರೆ ಅದು ಕೂಡ ಇವಾಗ ಸ್ಟಾಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ದುಡ್ಡಿಗೆ ತೊಗೊಳೋಣ ಅಂತಂದರೆ 6,500, ಡಬಲ್ ಸಿಲಿಂಡ್ರ್ ಅಂದರೆ 9,500 ಅಂತ ಹೇಳ್ತಾನೇ ಇರ್ತಾರೆ. ಅದಕ್ಕೆ ನಮ್ಮ ಮನೆಯವ್ರಿನ್ನ ಸ್ವಲ್ಪ ಸುಮ್ಮನೆ ಇದ್ದಾರೆ, ವಿಚಾರಿಸೋಣ ಇನ್ನೊಂದೆರಡು ಕಡೆ ಎಲ್ಲಾದರೂ ಸ್ವಲ್ಪ ಕಡಿಮೆಗೆ ಸಿಗುತ್ತೇನೋ, ಅಷ್ಟಿಷ್ಟು ರೇಟ್ ಇಟ್ಟು ಇನ್ನೇನು ತೊಗೊಳೋದಂತ ಇದ್ದಾರೆ. ಏನಿಲ್ಲ ಫ್ರೆಂಡ್ಸ್, ಸಿಂಗಲ್ ಸಿಲಿಂಡ್ರ್ ಆದರೂ ಪರವಾಗಿಲ್ಲ, ನಮಗೇನು ಬೇಜಾನ್ ಸೌದೆ ಸಿಗ್ತವೆ. ತೀರಾ ಅನಿವಾರ್ಯ ಬೇಗ ಖಾಲಿ ಆದರೆ ಆರಾಮಾಗಿ ಒಲೆಯಲ್ಲಿ ಮಾಡ್ಕೋಬೋದು. ಇನ್ನು ಸ್ವಲ್ಪ ಅಡುಗೆ ತಾನೇ, ಅದೇನು ಟೆನ್ಷನ್ ಇರಲ್ಲ ನಮಗೆ. ಒಂದು ಸತಿ ಸಿಲಿಂಡ್ರ್ ತುಂಬಿಸ್ಕೊಂಡ್ರೆ ಒಂದು 4 ತಿಂಗಳಾದ್ರೂ ನಾನು ಮಾಡ್ಕೋಬೋದು. ಏನು ಸ್ವಲ್ಪ ಅನ್ನ, ಏನಾದರೂ ಟೀ ಕಾಫಿ ಇಲ್ಲ ಸಾಂಬಾರು ಏನಾದರೂ ಕುಕ್ಕರಲ್ಲಿ ಮಾಡಿದ್ರೆ ತೀರ ಅಷ್ಟೊಂದೇನು ಗ್ಯಾಸು ಇದಾಗ ಸ್ವಲ್ಪ ಸೇವ್ ಆಗುತ್ತೆ, ಪರವಾಗಿಲ್ಲ. ತೀರ ಏನಾದರೂ ಸ್ವಲ್ಪ ಚಿಕನು ಇಲ್ಲ ಚಪಾತಿ ಅದೇನಾದರೂ ಮಾಡಬೇಕಂದ್ರೆ ಆರಾಮಾಗಿ ಸೌದೆ ಸಿಗ್ತವೆ, ಒಲೆಯೆಲ್ಲ ಮಾಡ್ಕೋಬೋದು. ಅಭ್ಯಾಸ ಇದೆ, ಮಾಡೋದೇನೋ ಇದೇನಿಲ್ಲ. ಅದಕ್ಕೆ ಇವಾಗ ಸಿಂಗಲ್ ಸಿಕ್ಸ್ರೂ ಸಾಕು ಅಂತೇಳ್ಬಿಟ್ಟು ನಾವು ಹುಡುಕ್ತಾ ಇದ್ದೀವಿ. ಸಿಲಿಂಡ್ರ್ ಸಿಕ್ಕ ತಕ್ಷಣವೇ ನಾವು ಸ್ವಲ್ಪ ಎಲ್ಲ ಇನ್ನೊಂದ್ಸತಿ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಹಾಲುಕ್ಸಿ ಇನ್ನು ಮನೆಗೆ ಹೋಗೋದೆ. ಇನ್ನೇನು ಹುಣ್ಣಿಮೆ ಮುಗೀತಲ್ಲ, ಇನ್ನು ನೆಕ್ಸ್ಟ್ ಹಬ್ಬ ಬೇರೆ ಅಲ್ವಾ. ಇನ್ನು ಇದೆಲ್ಲ ಕೂಡ ಮುಹೂರ್ತ ಇದೆ, ಮದುವೆಗಳಿದ್ದಾವೆ, ಹಬ್ಬಗಳಿದ್ದಾವೆ, ಎಲ್ಲ ಕೂಡ ಒಳ್ಳೆ ದಿನವೇ ಇದೆ. ಏನು ದಿನಗಳು ಸರಿ ಇಲ್ಲ ಹಂಗೇನು ಆ ಥರ ಈ ಥರ ಅನ್ನೋಕ್ಕೇನಿಲ್ಲ. ಆರಾಮಾಗಿ ಹೆಂಗೆ ಸಿಂಪಲ್ಲಾಗಿ ಮಾಡಿಕೊಂಡು ಇನ್ನು ಹೋಗ್ಬೋದು ಅಂತ ಹೇಳಿ. ಇನ್ನು ನಾನು ಮೊನ್ನೆ ಬಟ್ಟೆ ಎಲ್ಲ ಒಗ್ದಾಕಿದ್ನಲ್ವ, ಮನೆಯಲ್ಲೆಲ್ಲ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಇವಾಗ ಡಿವೈಡ್ ಮಾಡ್ತಾಯಿದ್ದೀನಿ. ನಮ್ಮವು ಸ್ವಲ್ಪ ಬಟ್ಟೆ ಇದ್ದು ಮತ್ತು ಮನೆಯಿಂದ ತಂದಿರೋ ಸ್ವಲ್ಪ ಬಟ್ಟೆ ಇದ್ವು. ಇನ್ನು ಮಕ್ಕಳದಂತೂ ತುಂಬ ಬಟ್ಟೆ ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡೋಣ, ಮನೆಗೆ ಹೋಗ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಇವಾಗ ಗಂಟು ಕಟ್ಟಬೇಕಲ್ಲ, ಬ್ಯಾಗು ಏನಿರಲಿಲ್ಲ ತೊಗೊಂಡೋಗೋದಕ್ಕೆ. ಇನ್ನು ಮಾವಂದು ಲುಂಗಿ ಹಾಕ್ಬಿಟ್ಟು ಮಡಚಿ ಅದರೊಳಗೆಲ್ಲ ಕೂಡ ಇವಾಗ ಚಿಕ್ಕ ಚಿಕ್ಕ ಮಕ್ಳು ಬಟ್ಟೆ ಎಲ್ಲ ಹಾಕ್ಬಿಟ್ಟು ಇನ್ನು ಎಲ್ಲ ಸ್ವಲ್ಪ ದೊಡ್ಡ ಬಟ್ಟೆ ಎಲ್ಲ ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡಿ ಮೂಟೆ ಕಟ್ಟೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಆ ಕಡೆ ನಮ್ಮ ಮಗ ಮತ್ತು ನಮ್ಮ ಮನೆಯವರು ಇನ್ನು ಚೇರ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಮತ್ತು ಕೋಳಿಗಳಂತೂ ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿಗೆ ಬರ್ತಾ ಇರ್ತವೆ. ನಾವೆಲ್ಲಿದ್ದರೂ ಕೂಡ ಅಲ್ಲೇ ಇರ್ತೀವಿ, ಅಕ್ಕಪಕ್ಕ ಇರ್ತವೆ. ನಮ್ಮ ಹತ್ರ ಊಟ ತಿಂಡಿ ಏನಿಲ್ಲ ಅಂದ್ರೂ ಸುಮ್ಮನೆ ನಮ್ಮ ಜೊತೆಗೆ ಬಂದು ಅವು ಕೂಡ ಇರ್ತವೆ. ಅದಕ್ಕೆ ನಮ್ಮ ಮನೆಯವರು ಗುಂಡಲ್ಲಿ ಇದ್ರಲ್ವ, ಅದಕ್ಕೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾಯಿದ್ರಿ. ನಾವು ಕೋಳಿ ಕೂಡ ಅಲ್ಲೇ ಇದ್ದು, ನಮ್ಮ ಗುಂಡ ಅಂತೂ ಪಾಪ ಹುಂಜ ಇಟ್ಕ ಅಂತ ಹೇಳ್ತಾ ಇದ್ದ. ಅದಕ್ಕೆ ಇಟ್ಕೊತೀನಿ ನೋಡಿ, ಇವಾಗ ಇಟ್ಕೊತೀನಿ ನೋಡು ಅಂತ ಹೇಳ್ಬಿಟ್ಟು ಇನ್ನು ಅವರು ಕೂಡ ಹುಂಜನ ಇಟ್ಕೊಂಬಿಟ್ರು. ಹಾಗೆ ಇದು ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ತಿಟ್ಕೊಂಬಿಟ್ಟು ಹಂಗೆ ಬಿಟ್ಟರು ಅದನ್ನು. ತುಂಬ ಕೋಳಿ ಇರ್ತವೆ ಫ್ರೆಂಡ್ಸ್, ಎಷ್ಟು ಕೋಳಿ ಇದ್ದು ಪಾಪ. ಚಿಕ್ಕ ಚಿಕ್ಕ ಮರಿಗಳು ಎಲ್ಲ ಕೂಡ ಹದ್ದು ಬರ್ತಾ ಇರ್ತವೆ. ಹದ್ದುಗಳಂತೂ ಜಾಸ್ತಿನೇ ಇದ್ದಾವೆ, ಬಂದು ಎತ್ಕೊಂಡು ಹೋಗ್ಬಿಡ್ತವೆ. ಮತ್ತು ಸ್ವಲ್ಪ ಹಾವಿನ ಕಾಟನೂ ಇದ್ದಾವೆ. ಇನ್ನು ಮರಿ ನೋಡಿದ್ರೆ ಹಾವು ಕೂಡ ಬಿಡೋದಿಲ್ಲ, ಎತ್ಕೊಂಡು ಹೋಗ್ಬಿಡ್ತವೆ ಮರಿಗಳು, ಚಿಕ್ಕ ಚಿಕ್ಕ ಮರಿಗಳನ್ನ. ಹಂಗಾಗಿ ಕೋಳಿ ಇವಾಗ ಸ್ವಲ್ಪನೇ ಇರೋದು, ಜಾಸ್ತಿನೇ ಇಲ್ಲ. ಸ್ವಲ್ಪ ಜಾಸ್ತಿ ಆಗ್ತವೆ ಅಂತ ನೋಡಿದ್ರೆ ಚಿಕ್ಕ ಚಿಕ್ಕವಿದ್ದಂಗೆಲ್ಲ ಏನಿಲ್ಲ ಅಂದ್ರೂ ಒಂದು ಕೋಳಿ ಬಂದುಬಿಟ್ಟು ಒಂದು 12-13 ಮರಿನ ಮಾಡುತ್ತೆ ಪಾಪ. ಆದರೂ ಅದರಲ್ಲಿ ಉಳಿಯೋದೇ ಲಾಸ್ಟಲ್ಲಿ ಒಂದು 4 ಇಲ್ಲ 3 2 ಒಂದು ಸತಿ ಒಂದೇ ಮರಿ ಉಳಿಯುತ್ತೆ, ಅಷ್ಟು ಮರಿನೂ ಹೋಗ್ಬಿಡ್ತಾವೆ ಅವು. ಅದಕ್ಕೆ ಕಮ್ಮಿನೇ ಇವಾಗ ಕೋಳಿ ಇರೋದು, ಇಷ್ಟೇ ಇರೋದು. ಇನ್ನು ಇದು ಎಲ್ಲ ನೀಟಾಗಿ ಗಂಟೆಲ್ಲ ಕಟ್ಟಿಟ್ಬಿಟ್ಟು ಇವಾಗ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಇನ್ನು ಬಾಕ್ಸ್ ಎಲ್ಲ ತೊಳ್ಕೊತಾ ಇದ್ದೀನಿ. ಇನ್ನು ನಾನು ಬಂದುಬಿಟ್ಟು ಬೆಂಡೆಕಾಯಿ ಎಲ್ಲ ತೊಗೊಂಬಂದಿದ್ದೆ ಮನೆಯಿಂದ ನೈಟು. ನಮ್ಮ ಮನೆಯಲ್ಲಿ ಒಗ್ಗರಣೆ ಆಗಲಿ ಉರಿಯೋದಾಗಲಿ ತವ ಏನಿಡೋ ಹಾಗಿಲ್ಲ. ಅದಕ್ಕೆ ಇಲ್ಲೇ ಹೊಲ್ದೆಲ್ಲ ಹುರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೆಂಡೆಕಾಯಿ ಕೂಡ ತಂದಿದ್ದೆ. ಸ್ವಲ್ಪ ಯಾಕೆಂದರೆ ಬೆಂಡೆಕಾಯಿ ಸ್ವಲ್ಪ ಬತ್ತಿ ಹೋಗೋ ಥರ ಆಗಿದ್ದು, ಸುಮ್ಮನೆ ವೇಸ್ಟ್ ಆಗ್ತವೆ. ಅಟ್ಲೀಸ್ಟ್ ಒಂದು ಟೈಮ್ ಗೊಜ್ಜಾದರೂ ಮಾಡ್ಕೊಂಡು ತಿನ್ನೋಣ, ಸೈಡ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿಗೆ ತಗೊಬಂದಿದ್ದೆ. ಎಲ್ಲ ಕೂಡ ಇನ್ನು ತವ ಎಲ್ಲ ಇತ್ತಲ್ವ, ಇಲ್ಲೇ ಹುರಿದ್ಬಿಟ್ಟು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೆಂಡೆಕಾಯಿ ಎಲ್ಲ ಹುರಿದ್ಬಿಟ್ಟು ಅಲ್ಲಿ ಎತ್ತಿಟ್ಟು ಇವಾಗೆಲ್ಲ ತೊಳೆದಿಡ್ತಾ ಇದ್ದೀನಿ ಇವಾಗಲೇ. ಇನ್ನು ನಾನು ಅವಾಗೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ 10 ನಿಮಿಷ 1/4 ಗಂಟೆ ಲೇಟಾದರೂ ಪರವಾಗಿಲ್ಲ, ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ತೀನಿ. ಮತ್ತು ನಾವು ಬರೋದೇ ಸಂಜೆ. ಇನ್ನು ಯಾವಾಗನ್ನ ಸೆಂಟ್ರಲ್ಲಿ ಬರ್ತೀವಿ ಅಂದರೆ ನಾವು ಬಟ್ಟೆ ಏನಾದರೂ ಅದು ಇದು ಕೆಲಸ ಇದ್ದರೆ ಮಾತ್ರ ಬರ್ತೀವಿ, ಇಲ್ಲಾಂದರೆ ನಮ್ಮ ಮನೆಯವ್ರು ಕರ್ಕೊಂಡೇ ಬರೋದಿಲ್ಲ. ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ. ಆಮೇಲೆ ಸಾಯಂಕಾಲ ಬಂದಮೇಲೆ ನೀಟಾಗಿರುತ್ತೆ. ಮತ್ತು ದಿನ ಬೆಳಗ್ಗೆ ಬಂದ ತಕ್ಷಣ ಮತ್ತೆ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳೆದು ಮತ್ತು ಟೀಗೆ ಇಡ್ತೀನಿ. ಹಂಗೆ ಇಡೋದಿಲ್ಲ, ಯಾಕೆಂದರೆ ಎಲ್ಲ ಹೊರಗಡೆನೇ ಬಿಟ್ಟೋಗಿರ್ತೀವಿ. ಇನ್ನು ಇಲ್ಲಿ ಕಾಟ ಅದೆಲ್ಲ ಜಾಸ್ತಿ ಇದೆ ಅಲ್ವಾ,
ಅದಕ್ಕೆ ಸುಮ್ಮನೆ ಹೇಳೋದಕ್ಕಾಗೋದಿಲ್ಲ ಅಂತಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಮತ್ತು ಯೂಸ್ ಮಾಡ್ತಾ ಇರ್ತೀನಿ. ಮತ್ತು ಜೇನಂತೂ ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಟ್ಟಿದೆ. ಇವತ್ತೇನಾದರೂ ಮಾಡಿ ನಮ್ಮ ಮನೆಯವರು ಸಾಯಂಕಾಲ ಅಷ್ಟೊತ್ತಿಗೆ ಅದನ್ನು ತೆಗೆದ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು. ಅದನ್ನೊಂದು ತೆಗೆದ್ಬಿಟ್ರೆ ಆರಾಮಾಗಿ ಆ ಡ್ರಮ್ಮೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿದೆ. ಅದಕ್ಕೆ ಹಾಗೆ ನೀವೆಲ್ಲ ಕೂಡ ಹಬ್ಬಕ್ಕೆ ಎಲ್ಲ ರೆಡಿ ಆಗಿದ್ದೀರಾ, ಮತ್ತು ಶಾಪಿಂಗ್ ಎಲ್ಲ ಆಯಿತಾ, ಮತ್ತು ಮನೆ ಡೀಪ್ ಕ್ಲೀನಿಂಗ್ ಎಲ್ಲ ಆಯ್ತಾ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಇನ್ನು ಹಬ್ಬ ಬಂದ್ರಂತೂ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ದೊಡ್ಡ ಸಮಸ್ಯೆ. ಮತ್ತು ಒಂದೊಂದು ಕಡೆ ನಮ್ಮ ಕಡೆ ಎಲ್ಲ ಕೂಡ ಆ ಕಡೆ ಅಮ್ಮವ್ರ ಕಡೆ ಎಲ್ಲನೂ ಇವಾಗ ಬೇಸಿಗೆ ಅಲ್ವಾ, ಇನ್ನು ಸಂಡಿಗೆ ಹಬ್ಬ ಬರೋಷ್ಟೊತ್ತಿಗೆ ಸಂಡಿಗೆ ಹಪ್ಪಳ ಎಲ್ಲ ಕೂಡ ಮಾಡ್ಕೊಂಡ್ಬಿಡ್ತಾರೆ. ಆ ಸದ್ಯ ನಾನು ಬರಬೇಕಾದ್ರೇ ನಮ್ಮ ತಂಗಿ ಎಲ್ಲ ಮಾಡಿ ಕಳಿಸಿದ್ಲು. ಇವಾಗ ಮಾಡೋ ಇದೇನಿಲ್ಲ, ಇಲ್ಲೇನು ಇಲ್ಲಂತೂ ಆರಾಮಾಗಿ ಮಾಡ್ಬೋದು. ಯಾರಾದರೂ ಬಂದರೆ ನಮ್ಮ ಮೇಲ್ಗಡೆ ಎಲ್ಲ ಜಾಗ ಇದೆ ಅಲ್ವಾ, ಮಾಡಿ ಮೇಲೆ ಚೆನ್ನಾಗಿ ಬಿಸಿಲು ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ಕೂಡ ಕರೆಕ್ಟಾಗಿ ಬಿಸಿಲೆಲ್ಲ ನೀಟಾಗಿ ತಾಕುತ್ತಲ್ಲ, ಹಾಗಾಗಿ ಎಷ್ಟಾದರೂ ಸಂಡಿಗೆ ಎಲ್ಲ ಇಟ್ಕೋಬೋದು, ಬೇಗನೆ ಒಣಗಿಬಿಡ್ತವೆ. ಯಾವಾಗಾದರೂ ನಮ್ಮ ಚಿಕ್ಕಮ್ಮರಿ ಏನಾದರೂ ಬಂದರೆ ಎಲ್ಲ ಫುಲ್ಲು ಸೆಟ್ಲಾದಮೇಲೆ ಖಾಲಿ ಆದಂಗೆ ಎಲ್ಲ ಕೂಡ ಚಿಕ್ಕಮ್ಮನ ಕರೆ ಕಳಿಸಿದ್ರೆ ಬಂದುಬಿಟ್ಟು ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಅದಕ್ಕಾಗಿ ಇನ್ನು ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಬಟ್ಟೆ ಎಲ್ಲ ಗಂಟು ಕಟ್ಟಿದ್ನಲ್ವ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೊರಡ್ತಾ ಇದ್ದೀವಿ. ಹೊರಡೋಕ್ಕಿಂತ ಮುಂಚೆ ಇನ್ನು ಅವೆಲ್ಲ ಕೂಡ ಹುರ್ಕೊಂಡಿದ್ನಲ್ವ ಅವೆಲ್ಲ ಕೂಡ ಹಂಗೆ ಬಾಕ್ಸ್ ತೊಳೆದ್ಬಿಟ್ಟು ಬಾಕ್ಸ್ ಒಳಗೆ ಹಾಕ್ಕೊಂಡು ಹೋಗ್ತೀನಿ. ಮತ್ತು ಮನೆಗೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಕಿವುಚಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು ಮಾತ್ರ. ಇನ್ನು ನಮ್ಮ ಮನೇಲಂತೂ ಹಬ್ಬದವರೆಗೂ ನಾವು ಏನು ಕೂಡ ಮಾಡೋ ಹಾಗೆ ಇಲ್ಲ ನಿಜವಾಗ್ಲೂ. 15 ದಿನ ಹಾಗೆ ಅಡುಗೆ, ಎಣ್ಣೆ ಇಲ್ದಿರೋ ಅಡುಗೆ, ಮತ್ತು ಈ ಥರ ಒಗ್ಗರಣೆ ಇಲ್ಲದೆ, ಮತ್ತು ಏನು ಕೂಡ ಗೊಜ್ಜು ಅದು ಇದು ಇಲ್ಲದೆ ಊಟ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಒಲೆಯಲ್ಲಿ ಅಷ್ಟೇ ಏನು ಕೂಡ ಸುಡೋ ಹಾಗಿಲ್ಲ, ಏನೂ ಇಲ್ಲ, ಅದು ಸಂಪ್ರದಾಯ ಬಂದುಬಿಟ್ಟಿದೆ. ಅದಕ್ಕೇ ಇಲ್ಲೇ ಇವತ್ತು ಹುರ್ಕೊಂಡು ಹೋಗ್ತಾ ಇದ್ದೀನೆಲ್ಲ. ಇನ್ನು ಹೋಗೋಕ್ಕಿಂತ ಮುಂಚೆ ಇನ್ನು ಡ್ರಮ್ ಎಲ್ಲ ತೊಳೆದಿಟ್ಟಿದ್ದೆ ಬೆಳಿಗ್ಗೆನೆ. ಆ ಡ್ರಮ್ಮಲ್ಲಂತೂ ತುಂಬ ದಿನ ಆಯ್ತು ಅನಿಸುತ್ತೆ. ನಮ್ಮ ಮನೆಯವರು ಸುಮ್ಮನೆ ನೀರೆಲ್ಲ ಬಗ್ಸ್ಬಿಡ್ತಾಯಿದ್ರು, ಹಂಗೆ ತುಂಬಿಸ್ತಾಯಿದ್ರು. ಅವಾಗ ಮುಂಚೆ ಹಸುಗಳೆಲ್ಲ ಇದ್ವಲ್ವ, ಹಸುಗಳು ಪಟ್ಲಿ ಮರೆಯೆಲ್ಲ ಇದ್ವು, ಅವಕ್ಕೆ ನೀರು ಕುಡ್ಸೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತಾಯಿದ್ರು. ಇವತ್ತು ಬಂದುಬಿಟ್ಟು ನಾನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟೆಲ್ಲ ನೀಟಾಗಿ ಉಜ್ಜಿದ್ದೆ, ಗುಂಜು ತೊಗೊಂಡ್ಬಿಟ್ಟು ಉಜ್ಜಿದೆ. ಅದು ಫುಲ್ಲು ಒಳಗಡೆ ಇತ್ತು, ಎಷ್ಟು ಸಿಗುತ್ತೋ ಅಷ್ಟುವರೆಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ತೊಳೆದು ಇವಾಗ ನೀರು ತುಂಬಿಸ್ತಾ ಇದ್ದೀವಿ. ಎಮರ್ಜೆನ್ಸಿ ಎಲ್ಲಕ್ಕಾಗೋದಿಲ್ಲ, ಒಂದು ಸತಿ ಕರೆಂಟ್ಗಳು ಕೂಡ ಪ್ರಾಬ್ಲಮ್ ಇರುತ್ತೆ. ಇನ್ನು ಒಂದೇ ಒಂದು ಹಸು ಇದೆ ಅಲ್ವಾ, ಪಾಪ ಅದಕ್ಕೂ ಬೇಕಾಗುತ್ತೆ ನೀರು ಅಂತ ಹೇಳಿ. ಇನ್ನು ನಾಯಿಗಳು ಕೂಡ ಇದಾವಲ್ವ, ಅವಕ್ಕೆ ಅನ್ನ ಮಾಡೋದಕ್ಕೂ ಅದಕ್ಕೂ ಇದಕ್ಕೂ ಬೇಕಂತ ಹೇಳ್ಬಿಟ್ಟು ಮುಂಚೆನೆಲ್ಲ ಫುಲ್ ಮಾಡಿಬಿಡ್ತೀವಿ ಡ್ರಮ್ಮು. ಇವತ್ತೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಇವಾಗ ನಮ್ಮ ಮನೆಯವರು ಅದು ಪೈಪ್ ಹಾಕ್ತಾಯಿದ್ದಾರೆ. ಇನ್ನು ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ಸಣ್ಣಗೆ ಬರ್ತದೆ, ತೀರ ಜೋರಾಗೇನು ಬರೋದಿಲ್ಲ. ಅಲ್ಲೇ ತೆಂಗಿನ ಮರದ ಹತ್ರ ಇಟ್ಟಿದ್ದೀವಲ್ಲ ಡ್ರಮ್ಮು, ತೀರ ಅಕಸ್ಮಾತ್ ಸ್ವಲ್ಪ ಲೇಟ್ ಆದರೂ ಕೂಡ ಎಲ್ಲ ಗಿಡಕ್ಕೆ ಹೋಗ್ತವೆ, ಅವೇನು ಕಡೆಗೆ ಹೋಗೋದಿಲ್ಲ ಅಂತ ಹೇಳಿ ಇನ್ನು ಅಲ್ಲೇ ಇಟ್ಬಿಟ್ಟು ಡ್ರಮ್ಮಿಗೆ ಪೈಪ್ ಹಾಕ್ಬಿಟ್ಟು ನಮ್ಮ ಮನೆಗೆ ಬಂದ್ವಿ. ಇನ್ನು ಬಂದ ತಕ್ಷಣ ಇನ್ನು ಪವಿತ್ರ ಅನ್ನ ಸಾಂಬಾರು ಮುದ್ದೆ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ಲು. ಇನ್ನು ಮುಗಿಸ್ಬಿಟ್ಟು ಇನ್ನು ಬೆಳಗ್ಗೆನೇ ನಾವು ಇವತ್ತು ಯಾಕೋ ಬೆಳ್ದೆಹಣ್ಣಿನ ಜ್ಯೂಸು, ಬೆಳ್ದೆಹಣ್ಣಿಂದು ಇದು ತಿನ್ನಬೇಕಂತ ಅನ್ನಿಸ್ತು. ಅದಕ್ಕೆ ಇನ್ನು ಬೆಳಗ್ಗೆನೇ ಮಾಡ್ತಾಯಿದ್ದೀವಿ. ಇದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ನಿಜವಾಗ್ಲೂ ಹೇಳೋದಕ್ಕಾಗೋದಿಲ್ಲ. ಅದು ತಿನ್ನೋರಿಗೆ ಗೊತ್ತಿರುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಿದು. ಅದಕ್ಕೆ ನಮ್ಮ ಮಕ್ಕಳಿಗೆ ಊಟ ಮಾಡಿಸ್ಬಿಟ್ಟಿದ್ವಿ, ಆಗಲೇ ಮುಂಚೆನೇ ಊಟ ಮಾಡಿಸ್ಬಿಟ್ಟು ಇವಾಗ ಎಲ್ಲ ಬೆಳ್ದೆಹಣ್ಣು ಜ್ಯೂಸ್ ಮಾಡ್ತಾಯಿದ್ದಾಳೆ ಪವಿತ್ರ. ಇದು ಬಂದುಬಿಟ್ಟು ಬೆಲ್ಲ, ಇದು ಅಂಗನವಾಡಿಯಲ್ಲಿ ಕೊಡ್ತಾರೆ ಮಕ್ಕಳಿಗೆ, ನಮ್ಮ ಯೋಷಿತೆ ಕೊಡ್ತಾರಲ್ವ, ಅದು ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ತುಂಬ ಚೆನ್ನಾಗಿರುತ್ತೆ. ಕಪ್ಪು ಬೆಲ್ಲ ಇದು, ಟೇಸ್ಟ್ ಮಾತ್ರ ಭಾರಿ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಅಂದರೆ ಏನಕ್ಕೆ ಯೂಸ್ ಮಾಡೋದಿಲ್ಲ ನಾವು, ಈ ಬೆಳ್ದೆಹಣ್ಣು ಕಲಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಎಲ್ಲ ಇವತ್ತು ಟ್ರೈ ಮಾಡ್ತಾಯಿದ್ದೀವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸುಮ್ಮನೆ ನಾವು ಅದನ್ನು ವೇಸ್ಟ್ ಮಾಡ್ತಾಯಿದ್ವಿ, ಯಾರು ಕೂಡ ಜಾಸ್ತಿ ಏನಕ್ಕೂ ಯೂಸ್ ಮಾಡಲ್ಲ. ಇದು ಏನಾದರೂ ಪಾಯಸ ಅದು ಇದು ಮಾಡಿದ್ರು ಕೂಡ ಅದಕ್ಕೆಲ್ಲ ಸೆಟ್ ಆಗೋದಿಲ್ಲ. ಅದಕ್ಕೆ ಹಂಗೆ ಇಟ್ಬಿಟ್ಟಿದ್ದೀವಿ. ಎಷ್ಟೊಂದು ಪಾಕೆಟ್ಗಳೆಲ್ಲ ಹಂಗೆ ಮಿಕ್ಕಿದ್ದಾವೆ. ಇನ್ನು ಇದಕ್ಕೆ ಅಡಿಕೆ ಗಿಡಕ್ಕೆ ನಾವು ಪೇಂಟ್ ಬಳಿತೀವಲ್ವ, ಬೆಲ್ಲ ಮತ್ತು ಮೈದಾ ಹಿಟ್ಟು ಅದೆಲ್ಲ ಸುಣ್ಣದೆಲ್ಲ ಹಾಕ್ಬಿಟ್ಟು ಇದು ಸುಣ್ಣ ಬಳಿತೀವಲ್ಲ ಅಡಿಕೆ ಗಿಡಕ್ಕೆ, ಅವಾಗ ಅದಕ್ಕೆ ಕೂಡ ಯೂಸ್ ಮಾಡ್ತಾರೆ ಈ ಬೆಲ್ಲನ. ಯಾವಾಗನ್ನ ಕೂಡ ಮನೇಲಿ ಜಾಸ್ತಿ ಇದ್ಬಿಟ್ರೆ ಹಿಂಗೆ ಕೊಟ್ಬಿಡ್ತೀವಿ, ತೋಟ ಎಲ್ಲ ಇರುತ್ತಲ್ಲ ಅವ್ರು ಕೊಟ್ಬಿಟ್ರೆ ಅವ್ರು ಆರಾಮಾಗಿ ಯೂಸ್ ಮಾಡ್ಕೊತಾರೆ. ಹಾಗಾಗಿ ಇನ್ನು ಇವತ್ತು ಬಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀವಿ. ಇನ್ನು ಮಕ್ಳಿಗೂ ಅಷ್ಟೇ ತುಂಬ ಇಷ್ಟ ಜ್ಯೂಸ್ ಆಗಲಿ, ಮತ್ತು ಬೆಳ್ದೆಹಣ್ಣು ನೀಟಾಗಿ ಬೆಲ್ಲ ಹಾಕ್ಬಿಟ್ಟು ಕಲಸೋದಾಗಲಿ. ಇನ್ನು ನಮ್ಮ ದನಗೂ ಇದ್ಬಿಟ್ಟು ನಂಗೆ ಜ್ಯೂಸ್ ಮಾಡಿಕೊಡಮ್ಮ ಅಂತ ಆಟ ಮಾಡ್ತಾಯಿದ್ದ. ಅದಕ್ಕೆ ಬಿಡು ಹಂಗೆ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕೂಡ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಜ್ಯೂಸು ಮತ್ತು ಒಂದು ಸ್ವಲ್ಪ ಹಂಗೆ ಬೆಲ್ಲ
ಮತ್ತು ಬೆಳ್ದೆಣ್ಣೆ ಹಾಕ್ಬಿಟ್ಟು ಹಂಗೆ ಕಲಸಿದ್ದು. ಇನ್ನು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಪೌಡ್ರು ಮತ್ತು ಒಂದು ಸ್ವಲ್ಪ ಏಲಕ್ಕಿ ಇರುತ್ತಲ್ಲ, ಏಲಕ್ಕಿ ಜೀರಿಗೆ ನೀಟಾಗಿ ಕುಟ್ಬಿಟ್ಟು ಮಿಕ್ಸ್ ಮಾಡಿದ್ರಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಇನ್ನೊಂದು ಸತಿ ಏನಂದರೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕಿನ್ನು. ಜ್ಯೂಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ರಂತೂ ತಣ್ಣಗೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಟೈಮಲ್ಲಂತೂ ಸೂಪರಾಗಿರುತ್ತೆ ಇದು ಕುಡಿಯೋದಕ್ಕೆ. ಇನ್ನು ಹಾಗಾಗಿ ಇನ್ನು ಮಕ್ಕಳು ಕೂಡ ಎಲ್ಲ ಆಟಾಡಿಕೊಂಡು ಇವತ್ತು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ. ಇನ್ನು ಕುಡೀರಿ ಅಂತೇಳ್ಬಿಟ್ಟು ಇನ್ನು ಎಲ್ರಿಗೂ ಕೂಡ ಹಾಕ್ಕೊಟ್ವಿ. ಇನ್ನು ಯೋಷಿತಾಗೆ ಮತ್ತು ಧನು ಮತ್ತು ಕಲ್ಯಾಣ, ಇನ್ನು ನಾವು ಕೂಡ ಸ್ವಲ್ಪ ಕುಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರಂತೂ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.